ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಎಲ್ಲ ವಿಚಾರವನ್ನು ವಿಶದವಾಗಿ ಈ ಪತ್ರಿಕಾ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ. ಇದರಲ್ಲಿ ಯಾರ್ದು ಸ್ವಾರ್ಥ ಆಗಲಿ ಅಥವಾ ಏನು ಒಂದು ಲಾಭದ ದೃಷ್ಟಿಯಿಂದ ಆಗಲಿ ರಾಜಕೀಯದ ದೃಷ್ಟಿಯಿಂದ ಆಗಲಿ ಮಾಡ್ತಕ್ಕಂಥ ಯಾವುದೇ ವಿಧವಾದ ಕಾಮಗಾರಿ ಅಲ್ಲ. ಸಾರ್ವಜನಿಕವಾಗಿ ಮಾಡ್ತಕ್ಕಂಥ ಕಾಮಗಾರಿಗೆ ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ಸಹಕಾರ ಸಿಕ್ಕಿದಾಗಲೇ ಒಂದು ಪಟ್ಟಣ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಆದರೆ ನಾನಾದರೂ ಈ ವಿಷಯದಲ್ಲಿ ಒಂದು ಮಾತನ್ನು ಹೇಳಿ ಇಷ್ಟಪಡ್ತೇನೆ. ಕೆಂಪೇಗೌಡ ಸ್ಟ್ಯಾಚ್ಯೂಗೆ ಅನುಮತಿ ಕೊಟ್ಟಿದ್ದೆ ನಾನು. ನನ್ನ ಅಧಿಕಾರಾವಧಿಯಲ್ಲಿ ನಾನು ಅಧ್ಯಕ್ಷ ಆಗಿದ್ದವಾಗ ಅದಕ್ಕೆ ಅನುಮತಿ ಕೊಟ್ಟಿದ್ದು. ಅವರು 3 ಜಾಗವನ್ನು ಕೇಳಿದರು. ಒಂದು ತಾಲೂಕು ಕಚೇರಿ ಮುಂದೆ ಕೇಳಿದರು, ಇನ್ನೊಂದು ಅಂಬಳಮ್ಮನ ಕೆರೆ ಏರಿ ಮೇಲೆ ಆ ಬಸ್ಸು ಟರ್ನಲ್ಲಿ ಒಂದು ರೌಂಡ್ ಇತ್ತು ಅದ್ರ ಮೇಲೆ ಕೇಳಿದರು, ಒಂದು ಪುರಸಭೆ ಆವರಣ ಕೇಳಿದರು. ಆವತ್ತು ಸಚಿವರಾಗಿದ್ದ ರೇವಣ್ಣವರು ನಾನು ಇದನ್ನು ಅಂಬಳಮ್ಮನ ಕೆರೆ ಏರಿ ಮೇಲೆ ಬರೆದಿದ್ದೆ, ರೆಗ್ಯುಲೇಷನ್ ಬರೆಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಯಾರ್ದು ಕೇಳ್ತಿರಲಿಲ್ಲ ಆವಾಗ, ಬರೀತೀನಿ ಹೋಗ್ರಿ ಅಂತ ಅಂದಿದ್ದೆ. ಆವಾಗ ರೇವಣ್ಣವ್ರು ಏನು ಮಾಡಿದ್ರು, ಅಯ್ಯೋ ಇವ್ನು ಬರೆದ್ಬಿಟ್ಟು ಏನೋ ನಾನು ತಲೆಗೆ ತಂದುಬಿಡ್ತಾನೆ ಅಂದ್ಬಿಟ್ಟು ಅವರೇ ಕ್ಯಾಬಿನೆಟ್ ಬಿಟ್ಟು ನಮ್ಮ ಮೀಟಿಂಗ್ ಬಂದರು. ಇಲ್ಲಪ್ಪ ನಮ್ಮ ಮರ್ಯಾದೆ ಪ್ರಶ್ನೆ, ಆಮೇಲೆ ಜನಾಂಗದವರೆಲ್ಲ ವಿರೋಧ ಮಾಡಿಬಿಡ್ತಾರೆ, ನನಗೆ ಪುರಸಭೆ ಆವರಣದಲ್ಲೇ ಕೊಡಬೇಕು ಅಂತೇಳಿ ಅವರು ರೇವಣ್ಣವ್ರು ಒತ್ತಾಯ ಮಾಡಿ ಆ ಜಾಗ ಕೊಡಿಸಿದ್ರು. ಅದನ್ನು ನಾವು ಸ್ವಲ್ಪ 50x50 ಏನೋ ಕೊಟ್ಟಿದ್ದು, ಆವಾಗ ಅಷ್ಟೇ ಇದ್ದು ಕೊಟ್ಟಿದ್ದಿತ್ತು. ಅದನ್ನು ಇವರು ದೊಡ್ಡದಾಗಿ ಹಾಕ್ಕೊಂಡು ಅದು ಪಾರ್ಕ್ ಮಾಡಿದ್ದು. ಪಾರ್ಕ್ನ ಓಪನ್ ಮಾಡಿದ್ರು. ಸ್ವಲ್ಪ ಭೋಗೇಶ್ ಅವಾಗ ಅಧ್ಯಕ್ಷ ಮೊದಲು ಅಧ್ಯಕ್ಷ ಆಗಿದ್ದಾಗ ಪಾರ್ಕ್ ಮಾಡಿದ್ದನ್ನು. ಪಾರ್ಕ್ ಓಪನ್ ಆಗಿದ್ದಕ್ಕೆ ಇವರು ಓಪನ್ ಮಾಡಿ ಮೆಟ್ಲು ಬಿಟ್ಟು ಇದು ಬಿಟ್ಟು ಆವಾಗ ಸ್ಟ್ಯಾಚ್ಯೂ ಫಿಕ್ಸ್ ಆದಮೇಲೆ ಅಲ್ಲಿ ಓಪನ್ ಆಯಿತು, ಪಾರ್ಕು ಡೆಮಾಲಿಷ್ ಆಯಿತು. ಅಂಥ ಸಂದರ್ಭದಲ್ಲೂ ನಾವು ಏನು ಅವ್ರಿಗೇನು ಯಾವ ವಿಧವಾದ ತೊಂದರೆ ಕೊಡಲಿಲ್ಲ. ಅವ್ರು ಏನು ಹೇಳಿದೋ ಅದು ಮಾಡಿದ್ದೀವಿ. ನಮ್ಮ ಪಾರ್ಟಿಯಿಂದ ಯಾವತ್ತೂ ಅಷ್ಟೇ ಕಾಂಗ್ರೆಸ್ಸು ಅಭಿವೃದ್ಧಿ ಪರ, ಬಡ ಜನಗಳ ಪರ. ಇವತ್ತು ಒಂದು ಈ ಕೃಷ್ಣಮೂರ್ತಿ ಹೇಳ್ದಂಗೆ ಹಾವು ಕಚ್ಚಿ ತಿಪ್ಕೊಂಡು ಎಲ್ಲಿ ತಕ್ಕ ತೀರೋದಂಥ ಅವರು ಇನ್ನು ಡೆಲಿವರಿ ಆದವ್ರು ಎಲ್ಲಿ ತಕ್ಕ ಹೋಗ್ಬೋದು. ಇದು ತಾಯಿ ಮಕ್ಕಳ ಹಾಸ್ಪಿಟ್ಲು, ತಾಯಿ ಮಕ್ಕಳಿಗೋಸ್ಕರ ಕಟ್ತಿರೋದು. ನಾವೇ ಬೇಕಾದಷ್ಟು ಈ ವಾಣಿ ವಿಲಾಸ್ಗೆ, ಬೋರಿಂಗ್ ಹಾಸ್ಪಿಟ್ಲಿಗೆ, ಟ್ಯಾಕ್ಸ್ ಜನರಲ್ ಹಾಸ್ಪಿಟ್ಲು ಎಕ್ವಿಪ್ಮೆಂಟ್ ಇರೋದ್ರಿಂದ ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲಿ ಜನರಲ್ ಹಾಸ್ಪಿಟ್ಲ್ ಆದರೆ ಎಲ್ಲ ಥರ ಅನುಕೂಲನೂ ಆಗುತ್ತೆ. CT ಸ್ಕ್ಯಾನಿಂದ ಹಿಡಿದು ಪ್ರತಿಯೊಂದರಿಂದ ಹಿಡಿದು ಇವತ್ತು ಕೆಲವೆಲ್ಲ ಸ್ಕ್ಯಾನಿಂಗೆಲ್ಲ ರಾಮನಗರ ಬರ್ಕೊಡ್ತಾರೆ. ರಾಮನಗರಕ್ಕೆ ಹೋಗಬೇಕು, ಇಲ್ಲ ನೆಲಮಂಗಲಕ್ಕೆ ಹೋಗಬೇಕು, ಇಲ್ಲ ಬೆಂಗಳೂರಿಗೆ ಹೋಗಬೇಕು. ಎಲ್ಲ ಅನುಕೂಲ ಆಗೋದ್ರಿಂದ ಎಲ್ಲ ಮಹಿಳೆಯರಿಗೆ, ಸಾರ್ವಜನಿಕರಿಗೆ, ಬಡವರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಈ ವಿಚಾರದಲ್ಲಿ ಅವರು ಯೋಚನೆ ಮಾಡಿ ಈ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಕೊಡಬೇಕು ಅಂತ ಎಲ್ಲ ಮುಖಂಡರು, ಎಲ್ಲ ಏನು ಮಾಗಡಿ ತಾಲೂಕಿನ ಎಲ್ಲ ಪಕ್ಷದ ನಾಯಕರು, ನನಗೆ ಇದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದ್ದಲ್ಲ. ಅಭಿವೃದ್ಧಿ ಕೆಲಸ ಎಲ್ಲರೂ. ಈ ನಾಳೆ ಇವರು ಬಾಲಣ್ಣ ಮಾಡಿದ್ದನ್ನು ಇವರು ಮಾಡ್ಬೋದು, ಅವರು ಮಾಡ್ಬೋದು. ಹಿಂದೆ ಮಂಜಣ್ಣ ಮಾಡಿದ್ದು ಬಾಲಣ್ಣ ಕಂಟಿನ್ಯೂ ಮಾಡಿದ್ರು, ಎಲ್ಲ ಮಾಡಿದ್ರು. ಇದೇ ರಾಜಕೀಯ ನೀರಲ್ಲ. ಅದರಿಂದ ಯಾರೇ ಬರಲಿ ಅಭಿವೃದ್ಧಿ ಪರ ಇರ್ತಾರೆ ಅನ್ನೋದಕ್ಕೆ ಬಾಲಣ್ಣ ಸಾಕ್ಷಿ. ಹೆಂಗೆ ಅಂದರೆ ಬಾಲಣ್ಣವರು ಹಿಂದೆ ಯಾವತ್ತೂ ಇಷ್ಟೊಂದು ಅಭಿವೃದ್ಧಿಗೆ ಹಣ ತಂದಂಥ ಉದಾಹರಣೆ ಇಲ್ಲ. ಯಾಕೆಂದರೆ ಆವಾಗ ವಿರೋಧ ಪಕ್ಷದಲ್ಲಿ ಗೆಲ್ತಿದ್ರು, ವಿರೋಧ ಪಕ್ಷದಲ್ಲಿ ಕೆಲಸ ಆಗ್ತಿರಲಿಲ್ಲ. ಆಮೇಲೆ ರೇವಣ್ಣವರಿದ್ದಾಗ ಸರ್ಕಾರದಲ್ಲಿ ಅಷ್ಟೋ ಫಂಡ್ ತಂದರು, ಮಂಚ ಮೇಲೆ ನೀರು ತಂದರು, UGD ತಂದರು, ಎಲ್ಲ ತಂದರು. ಹಾಗೆ ಅಮೌಂಟು ಕಡಿಮೆ ಬಜೆಟಲ್ಲಿ ಕೊಡ್ತಿದ್ದು. ಇವತ್ತಿನ ಸಿಚುವೇಷನಲ್ಲಿ ಎಲ್ಲ ನಾಯಕರುಗಳು, ಈಗ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಬಾಲಣ್ಣವರು ಹೆಚ್ಚಿನ ರೀತಿಯಲ್ಲಿ ಮಾಗಡಿ ತಾಲೂಕಿಗೆ ಗ್ರ್ಯಾಂಟನ್ನು ತಂದಿದ್ದಾರೆ. ಅದನ್ನು ಎಲ್ಲರೂ ಸೇರಿ ಸದುಪಯೋಗಪಡಿಸಿ ಸಾರ್ವಜನಿಕರಿಗೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಈಗ ಮಾಡೋರ್ಗೊಂದು ಕಾಲು ಹೇಳಿದ್ರೆ ಅದು ಒಂಥರ ಬೇಜಾರಾಯ್ತದೆ. ನಮಗೆ ಬೇಕಾಗಿತ್ತ ಇದು ಅನ್ಸ್ಕೊಂಡು ಆರಿಸ್ಕೊಂಡು ಯಾಕೆ ಮಾಡಬೇಕು, ಹೊತ್ತು ಕರೆದ ಔತಣ ಯಾಕೆ ಬೇಕು ಅನ್ನಂಗೆ ಆಗುತ್ತೆ. ಅದರಿಂದ ನಾನಾದರೂ ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೆ ಅಂದರೆ ಎಲ್ಲ ಪಕ್ಷದವರು, ಎಲ್ಲ ಮುಖಂಡರು ಇರ್ಬೋದು, ಈ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲ ಕೋಆಪ್ರೇಟ್ ಕೊಡಬೇಕು, ಸಹಕಾರ ನೀಡಿ. ಈ ಬರ್ತಕ್ಕಂಥ ಹಣದ ಜೊತೆಗೆ ಇನ್ನು ಅವರು ಸೇರಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳನ್ನ ಅಪ್ರೋಚ್ ಮಾಡಿದವಾಗ ಇನ್ನೂ ಹೆಚ್ಚಿನ ರೀತಿ ಹಣ ಈ ತಾಲೂಕಿಗೆ ಬರ್ತದೆ. ಇನ್ನೂ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತವೆ ಅಂತ ಹೇಳಿ ನಾನದು ಹೇಳಲಿಕ್ಕೆ ಇಷ್ಟಪಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಅವ್ರ ಕೈ ಮುಗಿದು ಕೇಳಿಕೊಂಡು ನಾನು ಈ ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತೀನಿ.